ನಮ್ಮದು ಟೋಟಲ್ಲು ಹಾಸ್ಪಿಟ್ಲ್ ಬಿಲ್ಲು ಎಷ್ಟು ಆಯಿತು ಅಂತಂದರೆ ತೋರಿಸ್ತೀನಿ ನೋಡಿ. ನಾನು ಪಾಪು ರೆಡಿ, ನಾನು ರೆಡಿ ಆಗಿದ್ದೀನಿ. ಪಾಪು ಮುಖ ಗಲೀಜು ಮಾಡ್ಕೊಂಡಿದ್ದೆ ಅಲ್ವಾ, ನೀನು ಇಲ್ಲೇ ಇರ್ತೀಯ, ನಾನು ಹಾಸ್ಪಿಟ್ಲಿಗೆ ಹೋಗಬೇಕು. ಅದಕ್ಕೋಸ್ಕರ ನಮ್ಮ ಪಾಪು ಈ ಥರ ಗಲೀಜಾಗಿದೆ. ಈ ಥರ ಗಲೀಜಾದರೆ ದೃಷ್ಟಿ ಆಗಲ್ಲ, ಅದಕ್ಕೋಸ್ಕರ ಈ ಥರ ಗಲೀಜಾಗಿ ಇರಬೇಕು ಅವಾಗವಾಗ. ಹಾಯ್ ಮಾಡ್ತಾಯಿದ್ದೆ ಅಮ್ಮಗೆ. ಬೆಳಗ್ಗೆ ಈ ಥರ ಆಟ ಆಡೋದು ಕಲ್ತ್ಕೋ, ಓಕೆನಾ? ಸುಮ್ಮನೆ ಅಪ್ಪ ನಾನು ಹೋಗ್ತಾ ಇದ್ದೀನಿ ಬಂದು ಡಿಸ್ಟರ್ಬ್ ಮಾಡ್ತೀಯ, ಅಳ್ತೀಯ. ಹಲೋ ಮಿಸ್ಟರ್, ಹಲೋ ಹಲೋ ಮಿಸ್ಟರ್. ಸರಿ ಟಾಟಾ, ಬಾಯ್ ಬಾಯ್, ನಾನು ಬರಲಾ? ಬಾಯ್. ಹಾಯ್ ಬಾಯ್ ಅಂದರೆ ಹಾಯ್ ಅಂತೈತೆ. ಏನು 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 ಬಬ್ಬಬ್ಬಬ್ಬಯ್ಯ, ಎಂತ ಮಾತಾಡ್ತಾ ಇದ್ದೀಯ ನೀನು? ನಮ್ಮ ನಾಯಿನ ಕರಿತೈತೆ ನಮ್ಮ ಪಾಪು. ಬಾ ಜುಮ್ಮೆ, ಬಾ ಜುಮ್ಮಿ. ಓಹೋ ಹೋ, ಏನು ಖುಷಿ, ಬಿದ್ಗಿದ್ದು ಬಿಟ್ರೆ ಕಷ್ಟ. ಬಾ. ಹಲೋ ಹಲೋ, ಬಾ. ನೋಡು ಲಕ್ಷ್ಮಮ್ಮ ಕರಿತಾ ಇದೆ, ಮಾತಾಡು ಇವಾಗ. ಮಾತಾಡು ಲಕ್ಷ್ಮಮ್ಮ. ಹಾಂ ಮಾತಾಡು, ಯು ಕ್ಯಾನ್ ಸ್ಪೀಕ್. ಹಲೋ ಮಿಸ್ಟರ್, ನೀನು ಮಾತಾಡು. ಮತ್ ಸರಿ ಆಯಿತು, ಟಾಟಾ, ಹೋಗು ಹೋಗು, ಅಷ್ಟೇ, ಮಾತಾಡಲ್ಲ ಅಂತೆ. ನೀನು ಮಾತಾಡಲ್ಲಮ್ಮ, ಹೋಯ್ ಟಾಟಾ. ಅಪ್ಪ ನ್ಯೂಸ್ ಕೇಳ್ತಾ ಇದ್ದಾರೆ, ಈಗ ಅಪ್ಪ ಜೊತೆಲೇ ಆಟ ಆಡೋದು ಇವಾಗ. ಬಾಯ್. ಸರಿ, ನಾನು ಹಾಸ್ಪಿಟ್ಲ್ ಕಡೆ ಹೋಗ್ಬೇಕು, ಆಟ ಆಡ್ತಾ ಇರು. ಅವಳು ಬೆಳಗ್ಗೆ ಸೌದೆ ಅಂಟಿಸ್ತವಳೆ ಅಡುಗೆ ಮಾಡೋಕ್ಕೋಸ್ಕರ ಅಷ್ಟೇ. ಬಾಯ್, ಬರ್ತೀನಿ, ಟಾಟಾ. ಫೈನಲಿ ರೀಚ್ ಆದೆ ಹಾಸ್ಪಿಟ್ಲ್ ಹತ್ರ. ಮತ್ತೆ ಅದೇ ಪಾರ್ಕಿಂಗು ಹೋದ್ಸಲ ತಗೊಂಡಿದ್ದೆ, ಅದನ್ನೇ ಅಪ್ಡೇಟ್ ಆಯಿತು. 10 ರೂಪಾಯಿ ಕೊಡಬೇಕಾಯಿತು, ಅದನ್ನೇ ಅಪ್ಡೇಟ್ ಆಯಿತು. 7ರಿಂದ 5 ಗಂಟೆ ಗಂಟ ಇರ್ತಾರೆ, ಆಮೇಲೆ ಆರಾಮಾಗಿ ಹಾಕ್ಕೋಬೋದು. 7ಕ್ಕಿಂತ ಮುಂಚೆ ಬಂದರೆ ಫ್ರೀ. ಮಸ್ತು. ನಿನ್ನೆ ಫ್ರೀ ಆಗಿತ್ತು, ಇವತ್ತು ಕಟ್ಟಿದೆ 40 ರೂಪಾಯಿ. ಮೊನ್ನೆದು 10 ರೂಪಾಯಿ ಇತ್ತು, 50 ರೂಪಾಯಿ ಆಯಿತು. ನಾವು ಹಾಸ್ಪಿಟಲ್ಗೆ ಬಂದರೆ ಜಾಸ್ತಿ ಲಿಫ್ಟೇ ಯೂಸ್ ಮಾಡೋಣ, ಯಾಕೆ ಅಂತಂದರೆ ಸ್ವಲ್ಪ ವಾಕಿಂಗ್ ಆಗಿಬಿಡುತ್ತೆ. ಹಂಗೆ ಅಮ್ಮ ಆರಾಮಾಗಿ ಹೋಗ್ಕೊಂಡವ್ರು. ಇವಾಗ ಇಷ್ಟ ಬಂದಿದೆ ಅಮ್ಮಗೆ. ಫ್ರೆಂಡ್ಸ್ ಸಿಕ್ಕಿದ್ದಾರೆ, ಅಂದ್ರೆ ನಮ್ಮ ಎಷ್ಟೋ ವರ್ಷ ಹಳೆಬ್ರು ಅಂತಂದ್ರೆ ನನಗೆ ಗೊತ್ತೇ ಇಲ್ಲ ಅವ್ರು. ನಾನು ಯಾರು, ಅವ್ರಿಗೆ ಅವರು ಅಂದ್ರೆ ನಾನ್ ಯಾರಂತ ಅವ್ರಿಗೆ ಗೊತ್ತು, ಅವ್ರು ಯಾರಂತ ನನ್ಗೆ ಗೊತ್ತಿಲ್ಲ, ಮರ್ತೇ ಹೋಗ್ಬಿಟ್ಟಿದೆ. ಆಮೇಲೆ ನೆನ್ಪು ಮಾಡಿದ್ರು, ಇವಾಗ ಸಿಕ್ಕಿದ್ರು. ಇವಾಗ ಗೊತ್ತಾಯ್ತು ಲೋಕೇಶ್ ಅಂದ್ಬಿಟ್ಟು ಹೆಸರು. ಬ್ರೋ ನಂದು ನೀವು ಮರ್ತಿರ್ತೀರಾ, ಬೀಸಿಂಗ್ ಅಂದ್ಬಿಟ್ಟು ಬ್ರೋ. ಹೆಸರು ಮರ್ತೋಗಿದ್ದೆ, ಬಟ್ ಮುಖ. ಹೌದಾ, ಸರಿ ಸರಿ. ಏನೋ ಹೇಳಕ್ ಇಷ್ಟಪಡ್ತೀರಾ? ನಾನು ಬ್ಲಾಗ್ ಮಾಡ್ತಾ ಇರ್ತೀನಿ, ಡೈಲಿ ಲೈಫ್ ಸ್ಟೈಲ್ದು. ತುಂಬಾ ಖುಷಿ ಆಯ್ತು, ಏನೋ ಮಾಡ್ತಿದ್ದೀರಾ, ಹಂಗೆ ಮಾಡ್ತೀರಿ, ಬೆಳೀರಿ, ಎಲ್ಲರನ್ನೂ ಬೆಳೆಸಿ. ನನಗೂ ಹೊಟ್ಟೆ ಹಸಿತ್ತು ಇವಾಗ. ನಾನು ಬಂದೆ ಇವಾಗ ಬಾರ್ಸೋಕ್ಕೋಸ್ಕರ. ಈಗ ಚೆನ್ನಾಗಿ ಬಾರಿಸ್ಬಿಡ್ತೀನಿ, ಏನು ಮಾಡೋದು, ಚೆನ್ನಾಗಿ ಬಾರಿಸ್ಬಿಟ್ಟು ಮತ್ತೆ ಸ್ವಲ್ಪ ಹೊತ್ತು ವೇಟ್ ಮಾಡ್ಕೊಂಡಿದ್ದೆ. ನಮ್ಮಮ್ಮಗೆ ಬಂತು ಫೈನಲಿ ಊಟ. ನಮ್ಮಮ್ಮ ಇವಾಗ ಊಟ ಮಾಡ್ತಾ ಇದ್ದಾರೆ. ನನಗೂ ಹೊಟ್ಟೆ ಹಸಿತ್ತು, ನಾನು 80 ರೂಪಾಯಿ ಕೊಟ್ಬಿಟ್ಟು ಊಟ ತೊಗೊಂಡೆ. ನಾನು ಬಾರಿಸಿದೆ ಪ್ರೈಸು 6 ಟೈಮ್. ಓಕೆ, ಯಾವಲ್ಲ ये भी 6 टाइम लगा, 1 हफ्ता, ये भी 1 हफ्ते, 2 1 हफ्ते। और ये पेन है तभी 2, ठीक है, नहीं तो मत दो। और ये है एक गैस्ट्रिक के लिए है, पैन है, खाने के पहले दो, मॉर्निंग में गैस्ट्रिक के लिए पैन। और ये 3 डेज खाने के लिए बोला है। आज नाइट में 2 है, रात को देना, खाने के बाद, नाइट मॉर्निंग। ठीक है, ये मॉर्निंग आज नाइट में खाने के बाद दो, कल मॉर्निंग खाने के बाद दोगा, कल नाइट में देगा, परसों मॉर्निंग में, उसके बाद खत्म करो। नहीं है तो नहीं मत दो, ठीक। ये आई ड्रॉप से आई ड्रॉप। ಫೈನಲಿ ಆದ್ವಿ ರಿಲೀಸು ಅಂತಂದರೆ ಡಿಸ್ಚಾರ್ಜ್ ಆಗಿಬಿಟ್ಟು ಬಿಲ್ಲೆಲ್ಲ ಪೇ ಮಾಡಿಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ ಕಾರ್ ಕಡೆ.
ಇದು ಗೇಟ್ ಪಾಸ್, ಇದು ಕೊಟ್ರೇನೆ ಬಿಡೋದು, ಇಲ್ಲಾಂದ್ರೆ ಬಿಡಲ್ಲ ಅಂತ ಹೇಳಿದ್ರು. ಫೈನಲಿ ಇವಾಗ ಬಂದ್ವಿ ಗಾಡಿ ಹತ್ರ. ಇವಾಗ ಹೋಗ್ತಾ ಇರೋದು ಮನೆ ಕಡೆಗೆ. ಬನ್ನಿ ಹೋಗೋಣ. ಅಮ್ಮ ಬಂದಿದ್ದಕ್ಕೆ ಖುಷಿ ಆಗ್ಬಿಟ್ಟಿದೆ. ಯಾರು? ನಿಮ್ಮ ಅಜ್ಜಿ. ನಿಮ್ಮ ಅಜ್ಜಿ, ನಾನು ನಿಮ್ಮ ಅಜ್ಜಿ ನೋಡು, ನಿಮ್ಮ ಅಜ್ಜಿ ಹೀರೋಯಿನ್ ತರ ಕಾಣ್ತಾ ಇದ್ದೆ. ಅಂದ್ರೆ ಅಷ್ಟ್ ದಿನ JC ಅಲ್ಲಿ ಇತ್ತು, ಇವಾಗ ರಿಲೀಸ್ ಆಗಿ ಬಂದಿದೆ ನಮ್ಮ ಹೀರೋಯಿನು. ಇವ್ರೇ ನಮ್ಮ ಹೀರೋ, ರಿಯಲ್ ಹೀರೋ. ಇವ್ರು ನಮ್ಮ ರಿಯಲ್ ಹೀರೋಯಿನು. ಇದು ನನ್ನ ಪಾಪು ಹೀರೋಯಿನ್. ಅಷ್ಟೇ 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 ಅಷ್ಟೇ. ಇವಾಗ ನಮ್ಮ ಮಿಸಸ್ ಅವ್ರ ತಂಗಿ ಅಡ್ಗೆ ಮಾಡ್ತೈತೆ. ಎಲ್ಲ ತಂದ್ಕೊಟ್ಟಿದ್ದೀನಿ ಐಟಮ್ಸ್ ಎಲ್ಲ, ಯಾಕಂದ್ರೆ ಇವತ್ತು ಹೆಲ್ಪ್ ಮಾಡ್ತಾ ಇದೆ. ಏನು ಅಡುಗೆ ಮಾಡ್ತಾ ಇರೋದು ನೀನು? ಏನದು? ವಾವ್, ಆಲೂಗಡ್ಡೆ. ಓಹೋ, ಸೋಯಾಬೀನು. ಇವತ್ತು ಸೇಮಾ ಆಲೂಗಡ್ಡೆ ಸೋಯಾಬೀನ್ ಪಲ್ಯ ಮಾಡ್ತಾ ಇದೀಯಾ? ಹೌದಾ, ಓಕೆ ಓಕೆ. ನಮ್ದು ಟೋಟಲ್ ಹಾಸ್ಪಿಟಲ್ ಬಿಲ್ಲು ಎಷ್ಟು ಆಯ್ತು ಅಂತಂದ್ರೆ ತೋರಿಸ್ತೀನಿ ನೋಡಿ. ನೋಡಿ, ಇದು ಟೋಟಲ್ಲು ಹಾಕಿರೋದು ನಮಗೆ ಬರೀ ಇದು ಆಪ್ರೇಷನ್ದು 320 ಅಷ್ಟೇ ಪೇ ಮಾಡಿರೋದು. ಮತ್ತು ನಮಗೆ ಪೇ ಮಾಡಬೇಕಾಗಿರೋದು ಬರೀ ಇದ್ರದ್ದು ಮಾತ್ರ ತೊಗೊಂಡ್ರು 320 ರುಪೀಸು. ಸರ್ಜರಿ ಚಾರ್ಜಸ್ಸು 800, ರೂಮ್ ಚಾರ್ಜಸ್ಸು 1600, ಮತ್ತು ಫಾರ್ಮಸಿದು 3485. ಟೋಟಲ್ ಆಗಿರೋದು 6205. ನಮಗೆಲ್ಲ ಇದರಲ್ಲಿ ಡಿಸ್ಕೌಂಟ್ ಮಾಡಿ 320 ರುಪೀಸ್ ತೊಗೊಂಡ್ರು. ಇದು ಆಪ್ರೇಷನ್ದು ಮತ್ತು ಫಾರ್ಮಸಿದು ಮತ್ತು ರೂಮ್ ಚಾರ್ಜು, ಬೆಡ್ ಚಾರ್ಜು ಇಷ್ಟೇ ಬಂದಿರೋದು. ಫ್ರೀ ಅಂತ ಹೇಳಿದ್ರು PS ಅಲ್ಲಿ, ಅದಕ್ಕೆ ಹೋಗಿದ್ದಿದ್ದು. ಮತ್ತು ನಮ್ಮದು ಇದು ಬಂದ್ಬಿಟ್ಟು ಇದೊಂದು 114 ರೂಪಾಯಿ. ಇದು ಮೆಡಿಸಿನು, ಇದು ನಾವೇ ತೊಗೊಂಡಿರೋದು. ಮತ್ತು ಇದು ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಾಗಿದ್ರೆ ಬ್ಲಡ್ ಟೆಸ್ಟ್ ಮಾಡುವಾಗ ಇದೊಂದು 1095 ರೂಪಾಯಿ. ಟೋಟಲ್ಲು ಇದೆ ನಮಗೆ 1000. ಇದು ಇನ್ನೊಂದಿದೆ ತೋರಿಸ್ತೀನಿ. ನಮಗೆ ಬರೀ ಮೆಡಿಸಿನ್ದು ಅದು ಇದು ಆಪ್ರೇಷನ್ದೆಲ್ಲ ಸೇರಿ 1700 ರೂಪಾಯಿ ಬಿತ್ತು. ಮತ್ತು ನಮ್ಮ ಊಟಕ್ಕೆ ಅದಕ್ಕೆ ಇದಕ್ಕೆ ಒಂದು 3000 ಗಂಟ ಹೋಗಿದೆ ಅಷ್ಟೇ ಆಪ್ರೇಷನ್ಗೆ ಈ PS ಅಲ್ಲಿ. ಅದೇ ಅಮೌಂಟ್ ಆಗಿದ್ದಿದ್ರೆ ಆಪ್ರೇಷನ್ಗೆ ಇಷ್ಟಾಗೋದು. ಎಲ್ಲೋಯ್ತದು ನೋಡಿ, ಇಲ್ಲಿದೆ. ಟೋಟಲ್ ಬರೀ ಇದಕ್ಕೇನೆ ಆಪ್ರೇಷನ್ದೇ 6205 ರುಪೀಸ್ ಆಗಿಬಿಡೋದು. 6205 ರೂಪಾಯಿ ಆಗೋದು. ಮತ್ತು ಅದೊಂದು ಊಟದ್ದು ಅದೊಂದು ಸೇರಿ ಎಲ್ಲ ಒಂದು 8-10 ಸಾವಿರ ಆಗಿಬಿಡೋದು. ಇದ್ರಲ್ಲಿ ನಮಗೆ 6,000 7,000 ಹಂಗೆ ಉಳ್ದೈತೆ. ಖರ್ಚು ಬಂದಿರೋದೇ ನಮಗೆ ಬರೀ ಒಂದು 3,000 ಎಲ್ಲ ಟೋಟಲು 3,000 ಹತ್ತತ್ರ ಅಷ್ಟೇ. ಆಪ್ರೇಷನ್ನು ಆಯಿತು, ಪರವಾಗಿಲ್ಲ. ಇವಾಗ ಒಂದು ಸ್ವಲ್ಪ ನಾರ್ಮಲ್ ಆಗಿದೆ ಅಂತೆ ಕಾಣ್ತಾ ಇದೆ ಅಷ್ಟೇ. ಫೈನಲಿ ರೆಡಿ ಆಯಿತು ನಮ್ಮ ಪಲ್ಯ. ಇವಾಗ ತಿಂತಾ ಇರೋದೇ ಕೆಲಸ. ಈಗ ಕೊಟ್ಬಿಟ್ಟಿದ್ದೀನಿ. ಮಸ್ತಾಗಿ ಆಟ ಆಡ್ತೈತೆ ಲಕ್ಷ್ಮಮ್ಮ. ಇಲ್ಲಿ ನೋಡೋ ಲಕ್ಷ್ಮಿ ನೋಡಿ ಯಾವ ಥರ ಆಟ ಆಡ್ತೈತೆ. ವ್ಯಾವ್ 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 ಅಂತೈತೆ. ಕುತ್ಕೋ ಅಲ್ಲಿ, ಕುತ್ಕೋ. ಹಾಂ, ಡ್ಯಾನ್ಸ್ ಮಾಡು ಬೇಬಿ. ಬಾಯ್ 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 ಬಾಯ್. ನೋಡಿ, ನನ್ನ ಮಗಳು ಯಾವ್ದೋ ಸಾಂಗ್ ಆಡ್ಬಿಟ್ಟು ಡ್ಯಾನ್ಸ್ ಆಡ್ತಾವಳೆ. ಆಡಮ್ಮ, ಯಾವ ಅಂತ ಇದ್ದೆಲ್ಲ ಆಡು. ನೋಡಿ, ಯಾವ್ದಂತಾನೆ ಗೊತ್ತಿಲ್ಲ. ಡ್ಯಾನ್ಸು ಪ್ಲಸ್ ಇದು ಯಾವ ಸ್ಟೆಪ್ ಅಂತಾನೆ ಗೊತ್ತಿಲ್ಲ. ಇದು ಯೂನಿಕ್ ಸ್ಟೆಪ್ಪು. ಅದು ಓಹೋ, ಅವರು ಊಟ ಮಾಡ್ಲಿ, ನೀನ್ ಅಲ್ಲಿ ಹೋದ್ರೆ ಗೊತ್ತಲ್ಲ ಬಳು ಅಂತ ಹೇಳ್ತಾ ಇದೀಯ. ಬಾ, ನಿನ್ಗೆ ಕಾರಲ್ಲಿ ಆಟ ಆಡಿಸ್ತೀನಿ. ಓಕೆ ಓಕೆ, ನೀನು ಇಲ್ಲಿ ಆರಾಮಾಗಿ ಆಟ ಆಡು, ಓಕೆನಾ? ಅವರು ತಿನ್ನೋ ಟೈಮಲ್ಲಿ ಡಿಸ್ಟರ್ಬ್ ಮಾಡಂಗಿಲ್ಲ ನೀನು. ವಾಟ್ ಈಸ್ ದಿಸ್? ವಾಟ್ ಹ್ಯಾಪೆಂಡ್? ಹಾಂ, ಏನು ನೋಡ್ತಾ ಇದೀಯಾ? ಇವಾಗ ನಂದು ಟೈಮು ಊಟ ಮಾಡೋದು.
ಅದಕ್ಕೆ ಬಾರಿಸ್ತಾ ಇದ್ದೀನಿ ಇವಾಗ.